ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಳೆದ ವಾರ ಇಂಡಿಗೋ ವಿಮಾನಗಳ ಪರಿಸ್ಥಿತಿ ಏನಾಗಿತ್ತು ಅಂತ ನಿಮಗೆ ಗೊತ್ತೇ ಇದೆ. ಪ್ರತಿದಿನ 400, 500, 700 ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದ್ವು. ಸೊ ಅದನ್ನು ವಿವರಿಸಿ ನಾನು ಸಹ ವಿಡಿಯೋ ಮಾಡಿದ್ದೆ. ಸಮಸ್ಯೆ ಏನು, ಯಾಕಾಯಿತು, ಏನಾಗ್ತಿದೆ ಅಂತ. ಈ ಹಿನ್ನೆಲೆಯಲ್ಲಿ ಒಂದು ಪವಾಡ ನಡೆದು ಹೋಯಿತು. ಏನು? ಮೊಟ್ಟ ಮೊದಲ ಬಾರಿಗೆ ಕಳೆದ 11 ವರ್ಷಗಳಲ್ಲಿ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಕೃತ್ಯಕ್ಕೆ ಕೈ ಹಾಕಿದವು. ಅದರಲ್ಲೂ ಅರ್ನಬ್ ಗೋಸ್ವಾಮಿ ಅಂತಹ ಮೋದಿ ಭಕ್ತ, ಬಿಜೆಪಿ ಗುಲಾಮ, ಎಂಜಲು ಮಾಧ್ಯಮದ ಹೆಡ್ಡು, ಅವನೇ ಕೈ ಹಾಕದ. ನಾವಿಕಾನು ಕೈ ಹಾಕಿದ್ಲು. ಒಬ್ಬೊಬ್ಬೊಬ್ಬ ಏನೋ ಪವಾಡ ನಡೆದು ಹೋಯ್ತಲ್ಲ ಅಂತ ಎಲ್ಲರೂ ಅನ್ಕೊಂಡ್ರು. ಅದೇ ದೊಡ್ಡ ಸುದ್ದಿ ಆಗೋಯ್ತು. ಗೋಧಿ ಮಾಧ್ಯಮಗಳು ಸಹ ಮೋದಿ ಗೌರ್ನಮೆಂಟನ್ನು ಪ್ರಶ್ನೆ ಮಾಡ್ತಿದ್ದಾವೆ. ಇಂಡಿಗೋ ವಿಮಾನಗಳ ವಿಚಾರದಲ್ಲಿ ಏನು ನಡೀತಾ ಇದೆ ದೇಶದಲ್ಲಿ ಅಂತ. ಅವರಿಬ್ಬರು ಜೋರಾಗೆ ಮಾತಾಡಿದ್ರು. ಅದರಲ್ಲೂ ಅರ್ನಬ್ ಗೋಸ್ವಾಮಿ ಜೋರಾಗೆ ಮಾತಾಡ್ದ. ಏನು ನಡೀತಾ ಇದೆ ಇಲ್ಲಿ ಸರ್ಕಾರದಲ್ಲಿ, ಏನಾಗ್ತಿದೆ ವಿಮಾನಯಾನ ಕ್ಷೇತ್ರದಲ್ಲಿ, ಇಂಥ ಪ್ರಶ್ನೆಗಳು, ಜೋರು ಪ್ರಶ್ನೆಗಳು. ಆದರೆ ದಿಢೀರಂತ ಆ ಪರ್ಸ್ಪೆಕ್ಟಿವೇ ಬದಲಾಗಿ ಇವರು ಅಟ್ಯಾಕ್ ಮಾಡ್ತಿರೋದು ಯಾಕೆ, ಏನು ಅನ್ನೋದ್ರ ಬಗ್ಗೆ ಅನುಮಾನ ಮೂಡೋ ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಅವರ TDP ಅದು ಒಂದು ಕೆಲಸ ಮಾಡ್ತು. ಏನು ಅಂದರೆ ಗೋಧಿ ಮಾಧ್ಯಮಗಳಿಗೆ ನಿಷೇಧ ಹೇರ್ತು. ಏನು ನಿಷೇಧ? ನಮ್ಮ ಪಕ್ಷದ ಯಾರೂ ಸಹ ಈ ಗೋಧಿ ಮಾಧ್ಯಮಗಳ ಜೊತೆ ಮಾತಾಡೋದಿಲ್ಲ ಅಂತ. ಚರ್ಚೆಗೆ TDPಯ ಪ್ರತಿನಿಧಿ ಹೋಗೋದಿಲ್ಲ. ಇದು ಚಂದ್ರಬಾಬು ನಾಯ್ಡು ಕೊಟ್ಟಂತಹ ಆಜ್ಞೆ. ಆಗ ಈ ಗೋಧಿ ಮಾಧ್ಯಮಗಳ ಪವಾಡ ಸದೃಶವಾದಂತಹ ಮೋದಿ ಸರ್ಕಾರದ ವಿಶ್ಲೇಷಣೆ ಇತ್ತಲ್ಲ, ಮೋದಿ ಸರ್ಕಾರವನ್ನು ಟೀಕೆ ಮಾಡುವ ಮೊದಲ ಪ್ರಯತ್ನ ಇತ್ತಲ್ಲ, ಅದರ ಹಿಂದಿನ ತತ್ವಗಳು, ಸಿದ್ಧಾಂತಗಳು, ಷಡ್ಯಂತ್ರ, ಕುತಂತ್ರ ಎಲ್ಲ ಅರ್ಥ ಆಗೋಕೆ ಶುರುವಾಯಿತು. ಏನು ಅಂದರೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಮೋದಿನೂ ಅಲ್ಲ, NDAನೂ ಅಲ್ಲ, BJPನೂ ಅಲ್ಲ, BJP ಸರ್ಕಾರನೂ ಅಲ್ಲ. ಆದರೆ ಅವರು ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದ್ದು TDPಯನ್ನ, ತೆಲುಗು ದೇಶಂ ಪಕ್ಷವನ್ನು ಟಾರ್ಗೆಟ್ ಮಾಡ್ತಿದ್ರು. ಯಾಕೆಂದ್ರೆ ವಿಮಾನಯಾನ ಸಚಿವರು, ಕೇಂದ್ರ ವಿಮಾನಯಾನ ಸಚಿವರು TDP ಪಕ್ಷದವರು, ರಾಮ್ ಮೋಹನ್ ನಾಯ್ಡು. ಯಾಕೆ ಅವರನ್ನು ಟಾರ್ಗೆಟ್ ಮಾಡಬೇಕು? ಯಾಕೆಂದ್ರೆ ಅವರು ಅಸಮರ್ಥರು ಅಂತ ನಿರೂಪಿಸಿ BJP ಅವರನ್ನು ಆ ಜಾಗಕ್ಕೆ ತಗೊಂಡು ಬರಬೇಕು ಅಂತ. ಆ ಮೂಲಕ ಮುಖ್ಯವಾದಂತಹ ಒಂದು ಪೋರ್ಟ್ಫೋಲಿಯೋ, ಚಂದ್ರಬಾಬು ನಾಯ್ಡು ಜಗಳ ಆಡಿ ನನ್ನ ಪಕ್ಷಕ್ಕೇನೆ ವಿಮಾನಯಾನ ಸಚಿವಾಲಯ ಬೇಕು ಅಂತ ಕೇಳಿ ಪಡ್ಕೊಂಡಂತಹ ಮಂತ್ರಿಗಿರಿಯನ್ನ ಅವರಿಂದ ತಪ್ಪಿಸಿ BJP ಅವರು ಅಥವಾ BJPಗೆ ದುಂಬಾಲು ಬೀಳುವಂತಹ ಯಾರಾದರೂ ಒಬ್ಬ ವ್ಯಕ್ತಿ, ಬೇರೆ ಯಾವುದಾದ್ರು ಪಕ್ಷದವರು ಆ ಸ್ಥಾನಕ್ಕೆ ಬರುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಗೋಧಿ ಮಾಧ್ಯಮಗಳ ಹಿಂದಿನ ಅಜೆಂಡಾ ಆಗಿತ್ತು. ಹಾಗಾಗಿ ಇಂಡಿಗೋ ವಿಚಾರದಲ್ಲಿ ಸರ್ಕಾರನ ಪ್ರಶ್ನೆ ಮಾಡ್ತಿತ್ತು. ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಮಂತ್ರಿ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ರು. ಮಂತ್ರಿ ರಾಜೀನಾಮೆ ಕೊಡಬೇಕು ಅಂದ್ರು. ಅದನ್ನ TDP ಚಂದ್ರಬಾಬು ನಾಯ್ಡು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು. ಅವರು ಒಳಗೊಳಗೆ ಗೋಧಿ ಮಾಧ್ಯಮಗಳಿಗೆ ಬೆಂಡೆತ್ತಿದ್ದೇನು ಅಂದ್ರೆ, ಈ ದೇಶದಲ್ಲಿ ಟ್ರೈನುಗಳು ಆಗಾಗ ಆಕ್ಸಿಡೆಂಟ್ ಆಗ್ತಾವಲ್ಲ, ಆ ಸಂದರ್ಭದಲ್ಲಿ ಯಾವತ್ತಾದರೂ ನೀವು ಪ್ರಶ್ನೆ ಮಾಡಿದ್ದೀರಾ? ದಿನ ಬೆಳಗಾದ್ರೆ ಒಂದು ಬ್ರಿಡ್ಜ್ ಕುಸಿತಾನೆ ಇರುತ್ತಲ್ಲ, ಹೈವೇಗಳು ಕುಸಿತಾ ಇರ್ತಾವಲ್ಲ, ಯಾವತ್ತಾದರೂ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದೀರಾ? ರೈಲುಗಳು ಅಪಘಾತಕ್ಕೆ ಈಡಾದಾಗ ಅಶ್ವಿನಿ ವೈಷ್ಣವ್, ಈ ದೇಶದ ರೈಲ್ವೆ ಮಂತ್ರಿ, ಆ ವ್ಯಕ್ತಿಯನ್ನ ಟೀಕೆ ಮಾಡಿದ್ದೀರಾ? ರಾಜೀನಾಮೆ ಕೇಳಿದ್ದೀರಾ? ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆದಾಗ ಯಾರ ರಾಜೀನಾಮೆಯನ್ನು ಕೇಳಿದಿರಿ? ಯಾರನ್ನ ಟೀಕೆ ಮಾಡಿದಿರಿ? ಯಾವತ್ತೂ ಮಾಡಿಲ್ವಲ್ಲ, ಏನೂ ಮಾಡಿಲ್ವಲ್ಲ, ಮೋದಿ ಹೆಸರೇ ಎತ್ತಿಲ್ವಲ್ಲ, ಆ ಸುದ್ದಿಗಳನ್ನೇ ಸರಿಯಾಗಿ ಪ್ರಕಟಿಸಿಲ್ವಲ್ಲ. ಈಗ ಇಂಡಿಗೋ ವಿಚಾರನ ಮಾತ್ರ ಯಾಕೆ ನೀವು ಇಷ್ಟು ದೊಡ್ಡದು ಮಾಡ್ತಿದ್ದೀರಿ ಮತ್ತು ಮಂತ್ರಿಯ ರಾಜೀನಾಮೆ ಕೇಳ್ತಿದ್ದೀರಲ್ಲ? ನೀವು BJP ಗುಲಾಮರು. BJP ಅವರನ್ನ ಆ ಸ್ಥಾನಕ್ಕೆ ತಗೊಂಡು ಬರೋದಕ್ಕೆ ಒಳಗೊಳಗಿಂದ ಕೆಲಸ ಮಾಡ್ತಿದ್ದೀರಿ, ಕುತಂತ್ರ ಮಾಡ್ತಿದ್ದೀರಿ. ಹಾಗಾಗಿ ತೆಲುಗು ದೇಶಂ ಪಕ್ಷದಿಂದ ಒಬ್ಬನೇ ಒಬ್ಬ ಪ್ರತಿನಿಧಿಯೂ ಸಹ ನಿಮ್ಮ ಡಿಬೇಟ್ಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಇದು ಚಂದ್ರಬಾಬು ನಾಯ್ಡು ತೆಗೆದುಕೊಂಡಂತಹ ನಿರ್ಧಾರ. ಸೊ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು. ಏನು ಇತ್ತೀಚೆಗೆ ನೀವು ನೋಡ್ಕೊಂಡು ಬಂದ್ರಲ್ಲ ಕೆಲವು ಸುದ್ದಿಗಳು, ಅರ್ನಬ್ ಗೋಸ್ವಾಮಿ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿರೋದು,
ಮೊಟ್ಟ ಮೊದಲ ಬಾರಿಗೆ ಅನ್ನುವಂತಹ ಸುದ್ದಿಗಳು. ಗೋಧಿ ಮಾಧ್ಯಮಗಳು ಪ್ರಶ್ನೆ ಮಾಡ್ತಿದೆ ಮೋದಿ ಸರ್ಕಾರವನ್ನ ಇಂಡಿಗೋ ವಿಚಾರದಲ್ಲಿ ಅಂತ. ಆಗ ಏನು ಅನ್ಕೊಂಡಿದ್ರು, ಜನರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚೇ ಆಗಿರಬೇಕು, ಆ ಕಾರಣಕ್ಕಾಗಿ ಇವರು ಗುಲಾಮರಾಗಿರುವಂತಹ ಸರ್ಕಾರವನ್ನೇ ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದಾರೆ. ಪರವಾಗಿಲ್ಲ, ಸ್ವಲ್ಪ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ನೀವು ಯಾರಾದರೂ ಅನ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ಬರು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒನ್ಸ್ ಎ ಸ್ಲೇವ್ ಇಸ್ ಆಲ್ವೇಸ್ ಎ ಸ್ಲೇವ್ ಅನ್ನೋ ರೀತಿಯಲ್ಲಿ ಈ ಎಂಜಲು ಮಾಧ್ಯಮಗಳು, ಈ ಗೋಧಿ ಮಾಧ್ಯಮಗಳು ಯಾವತ್ತಿಗೂ ಸಹ ಬಿಜೆಪಿ ಗುಲಾಮರೇನೆ, ಮೋದಿ ಗುಲಾಮರೇನೆ, RSS ಗುಲಾಮರೇನೆ. ಆ ಗುಲಾಮಗಿರಿಯಿಂದ ಅವರಿಗೆ ಹೊರಗಡೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ? ಕಾರಣ ಎರಡು. ಒಂದು, ಮುಸ್ಲಿಂ ದ್ವೇಷ. ಈ ಸರ್ಕಾರ, ಈ ಮೋದಿ, ಈ ಅಮಿತ್ ಶಾ, ಈ ಆದಿತ್ಯನಾಥ್, ಈ ಬಿಜೆಪಿ, ಈ RSS ಮುಸ್ಲಿಮರಿಗೆ ಸರಿಯಾಗಿ ಮಾಡ್ತಾ ಇರುತ್ತೆ. ಇವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದೊಂದಾದರೆ, ಇನ್ನೊಂದು, ಈ ಸರ್ಕಾರದಿಂದ, ಈ ಮೋದಿ ಸರ್ಕಾರದಿಂದ, ಈ NDA ಸರ್ಕಾರದಿಂದ, ಈ RSS ಹುಟ್ಟಾಕಿರೋ ಸರ್ಕಾರದಿಂದ ನಮಗೆ ಕೈ ತುಂಬ ಕಾಸು ಬರುತ್ತೆ. ಎಂಜಲು ಕಾಸು ಸುರಿತಾ ಇರುತ್ತೆ, ನದಿ ನೀರು ಹರಿದಂಗೆ ಹರಿತಾ ಇರುತ್ತೆ ನಮ್ಮ ಚಾನಲ್ಗಳಿಗೆ. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು. ಇದೆರಡು ಅವ್ರ ಮನಸ್ಸಲ್ಲಿರೋದ್ರಿಂದ ಅವರು ದಿನ ಬೆಳಗಾದ್ರೆ ಬಿಜೆಪಿ ಗುಲಾಮಗಿರಿಯನ್ನ ಓಪನ್ ಆಗಿ ಮಾಡ್ತಾರೆ ಗೋಧಿ ಮಾಧ್ಯಮದವರು. ಹೌದು, ನಾವು ಬಿಜೆಪಿ ಸಪೋರ್ಟರ್ಸ್ ಅಂತ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಅಂಜನಾ ಓಂ ಕಶ್ಯಪ್ ಅನ್ನುವಂತಹ ಪತ್ರಕರ್ತೆ, ಸೋಕಾಲ್ಡ್ ಪತ್ರಕರ್ತೆ, ತನ್ನ ಹೆಸರನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ತನ್ನ ಹೆಸರನ್ನು ಟಿವಿಯಲ್ಲಿ ಹೇಳಬೇಕಾದ್ರೆ ಬಾಯಿ ತಪ್ಪಿ ಅಂಜನಾ ಓಂ ಮೋದಿ ಅಂದ್ಬಿಟ್ರು. ಆ ಮಟ್ಟಕ್ಕೆ ಮೋದಿ ಗುಲಾಮಗಿರಿ. ಹಾಗಿರ್ಬೇಕಾದ್ರೆ ಇವರು ಈ ಸರ್ಕಾರವನ್ನ, ಮೋದಿಯನ್ನು ಪ್ರಶ್ನೆ ಮಾಡ್ತಾರ? ಸಾಧ್ಯನೇ ಇಲ್ಲ ಅಂತ ನನಗೂ ಅನಿಸಿತ್ತು. ಆದರೆ ನಿಧಾನಕ್ಕೆ ಯೋಚನೆ ಮಾಡಿದಾಗ TDP ಯಾವಾಗ ನಿಷೇಧ ಹೇರ್ತೋ ತನ್ನ ಪ್ರತಿನಿಧಿಗಳು ಅಲ್ಲಿಗೆ ಹೋಗಬಾರ್ದು ಅಂತ, ಆಗ ಒಂದೊಂದೇ ಅರ್ಥ ಆಗೋಕೆ ಶುರುವಾಯಿತು ನನಗೂ ಸಹ. ಇದು ಒಂದು ಷಡ್ಯಂತ್ರ. ಮೋದಿ ಕೈಗೆ ವಿಮಾನಯಾನ ಸಚಿವಾಲಯವನ್ನು ಕೊಟ್ಟು ಬಿಡಬೇಕು. ಆ ಮೂಲಕ ಅದಾನಿಗೆ ಏನು ಎಫೆಕ್ಟ್ ಆಗದಿರ ನಡ್ಕೊಂಡು ಹೋಗ್ತಿರ್ಬೇಕು. ಯಾಕಂದ್ರೆ ಎಲ್ಲ ಏರ್ಪೋರ್ಟ್ಗಳು ಮೇಂಟೆನೆನ್ಸ್ ಅದಾನಿ ಕೈಯಲ್ಲಿರೋದು. ಈಗ ಇಂಡಿಗೋದಲ್ಲಿ ಸಮಸ್ಯೆ ಆದ ತಕ್ಷಣ ಅದಾನಿ ಮಾಡಿದ ಕೆಲಸ ಏನು ಗೊತ್ತಾ? ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಖರೀದಿ ಮಾಡಿದ್ದು. ಪೈಲಟ್ಗಳ ಕೊರತೆ ಅಂತ ಯಾವಾಗ ಗೊತ್ತಾಯ್ತು, ಪೈಲಟ್ ತರಬೇತಿ ಕೊಡುವಂತಹ ಒಂದು ಇನ್ಸ್ಟಿಟ್ಯೂಟ್ನೇ ಖರೀದಿ ಮಾಡಿಬಿಟ್ರು ಅದಾನಿ. ವಾಹ್, ಎಂಥ ಕೆಲಸ ಅಲ್ವಾ. ಎಲ್ಲ ಅವ್ರಿಗೆ ಹೋಗಬೇಕು, ಅದಾನಿಗೆ ಅಂಬಾನಿಗೆ ಹೋಗಬೇಕು. ಚಿಲ್ಲರೆ ಏನಾದರೂ ಮಿಕ್ಕಿದ್ರೆ ಟಾಟಾಗೆ ಒಂಚೂರು, ಸಣ್ಣ ಪುಟ್ಟ 4-5 ಜನಕ್ಕೆ ಹೋಗಬೇಕು. ಈ ಇಂಡಿಗೋ ಸಹ ಬಿಜೆಪಿಗೆ ದೇಣಿಗೆಯನ್ನು ಕೋಟಿ ಲೆಕ್ಕದಲ್ಲಿ ಕೊಟ್ಟಿದೆ. ಹಾಗಾಗಿ ಈ ದೇಶದಲ್ಲಿ ಇವತ್ತು ಡುವೋಪೋಲಿ ಅನ್ನೋ ರೀತಿಯಲ್ಲಿ ಎರಡೇ ಏರ್ಲೈನ್ಸ್ಗಳು ಬೇಜಾರಾಗಿರೋದು. ಒಂದು ಇಂಡಿಗೋ, ಇನ್ನೊಂದು ಟಾಟಾದವರದು ಇಂಡಿಯನ್ ಏರ್ಲೈನ್ಸು, ಏರ್ ಇಂಡಿಯಾ. ಎರಡೇ, ಏರ್ ಇಂಡಿಯಾ ಮತ್ತು ಇಂಡಿಗೋ. ಇನ್ಯಾರಿಗೂ ಅವಕಾಶ ಇಲ್ಲ. ಹೇಗೆ ಅದಾನಿ ಅಂಬಾನಿ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಇದೇ ರೀತಿ ಅವರಿಗೆ ಬೇಕಾದ ಒಬ್ಬರು ಇಬ್ಬರನ್ನು ಮಾತ್ರ ಸಾಕಿ ಜನ ಸಾಯ್ಲಿ. ಫ್ಲೈಟ್ ಕ್ಯಾನ್ಸಲ್ ಆದರೆ ಏನು, ಟ್ರೈನ್ ಆಕ್ಸಿಡೆಂಟ್ ಆದರೆ ಏನು, ಇನ್ನೇನಾಗಿ ಸತ್ತರೆ ಏನು, ವಿ ಡೋಂಟ್ ಕೇರ್. ನಾವು ಯಾರನ್ನು ಸಾಕಬೇಕು ಅಂದ್ಕೊಂಡಿದ್ದೀವಿ ಅವ್ರು ಸಾಕ್ತೀವಿ. ಅವ್ರಿಗೆ ಇಡೀ ದೇಶನ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಗುಲಾಮಗಿರಿಗೆ ತಳ್ತೀವಿ. ನೀವೇ ಗುಲಾಮಗಿರಿಗೆ ಬರೋದಕ್ಕೆ ಸಿದ್ಧವಾಗಿದ್ದೀರಿ. ಯಾಕಂದರೆ ನಿಮಗೆ ಧರ್ಮದ ನಶೆ ಏರಿಸ್ತಿದ್ದೀವಿ. ಆ ಧರ್ಮದ ನಶೆಯನ್ನು ಏರಿಸ್ಕೊಳ್ಳೋದಕ್ಕೆ ನೀವೇ ಸಿದ್ಧವಾಗಿದ್ದೀರಿ. ಅಷ್ಟು ಸಾಕು ನಮಗೆ. ಆ ಧರ್ಮದ ನಶೆಯನ್ನು ಬಿತ್ತುತ್ತೀವಿ, ಓಟ್ ಹಾಕಿಸ್ಕೊಳ್ತೀವಿ. ನಾವು ಯಾರನ್ನು ಬೆಳೆಸ್ಬೇಕು ಅವರನ್ನು ಬೆಳೆಸ್ತೀವಿ. ಆ ಬೆಳೆಸಿದ ವ್ಯಕ್ತಿಗಳಿಗೆ, ಆ ನಮ್ಮದೇ ದನಿಗಳಿಗೆ ನಿಮ್ಮನ್ನು ಗುಲಾಮರಾಗಿ ಪ್ರೆಸೆಂಟ್ ಮಾಡ್ತೀವಿ, ಗಿಫ್ಟ್ ಮಾಡ್ತೀವಿ. ಅಲ್ಲಿಗೆ ನಾವು ನೆಮ್ಮದಿಯಾಗಿರ್ಬೋದು. ಸೊ ಇದು ಈ ಇಂಡಿಗೋ ವಿಮಾನಯಾನದ ಏನು ದುಸ್ಥಿತಿ ಆಗಿತ್ತಲ್ಲ, ಏನು ನಡೀತಿದೆ ಅನ್ನೋದೇ ಗೊತ್ತಾಗದ ಸ್ಥಿತಿಯಲ್ಲಿ ಹೋಗಿತ್ತಲ್ಲ, ಸಾವಿರಾರು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಗೋಧಿ ಮಾಧ್ಯಮಗಳು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ವು ಅನ್ನೋದರ ಹಿಂದಿರುವಂತಹ ಸತ್ಯ ಮತ್ತು ಅದನ್ನು ಅರಿತಂತಹ ಚಂದ್ರಬಾಬು ನಾಯ್ಡು ಆಡಿದಂತಹ ಅವರ ಪ್ರತಿತಂತ್ರ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.